ಮಾನಸಿಕ ಖಿನ್ನತೆಗೆ ಒಳಗಾಗಬೇಡಿ. ಯಾವುದೇ ಕಾರಣಕ್ಕೂ ಯಾವುದು ಶಾಶ್ವತ ಅಲ್ಲ. ಇವತ್ತು ಇದ್ದ ಒಂದು ಖುಷಿ ನಾಳೆ ಇರಲ್ಲ. ಬೇಕಾದ್ರೆ ನೋಡಿ ನೀವು, ಗಂಡ ಒಂದು ಮಾತು ಹೆಂಡತಿಗೆ ಬೈದ್ರೆ ಅದಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಮಾನಸಿಕ ಖಿನ್ನತೆಗೆ ಒಳಗಾಗುವಂತಹ ಜನರನ್ನ ಹಾಗೂ ಮಧ್ಯಮ ವಯಸ್ಕರನ್ನ ನಾವು ನೋಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಅಪಾಯಕಾರಿ. ಒಂದು ದೇಶದಲ್ಲಿ ಯುವ ಸಮುದಾಯ ಎಷ್ಟು ಮಾನಸಿಕವಾಗಿ ಸದೃಢವಾಗಿ ಇರ್ತಾರೆ ಅಷ್ಟು ಆ ದೇಶ ಮುಂದೆ ಬರುತ್ತೆ ಅಂತಾರೆ. ಆ ಮಾನಸಿಕ ಸದೃಢದಿಂದ ಇದ್ರೆ ಅವರ ಮನೇನೂ ಸಮೇತ ಅವರು ಒಂದು ಗಟ್ಟಿತನದಿಂದ ತಮ್ಮ ಉದ್ಯೋಗ ಆಗ್ಬೋದು, ಒಂದು ಛಲ ಹಠದಿಂದ ಸಾಗಿಸ್ತಾರೆ. ಮನೆ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ. ಹಾಗೆ ಇವತ್ತು ಸಣ್ಣ ಪುಟ್ಟದ ವಿಚಾರಕ್ಕೂ ಸೂಸೈಡ್ ಅಂತ ಮಾಡ್ಕೊಂತಾರಂತಹ ಒಂದು ಜನರನ್ನ ನಾವು ನೋಡ್ತಾ ಇದೀವಿ ಸ್ನೇಹಿತರೆ. ಇದರಿಂದ ತುಂಬಾ ಬೇಜಾರಾಗ್ತದೆ. ಗಂಡ ಒಂದು ಮಾತು ಹೆಂಡತಿಗೆ ಬೈದ್ರೆ ಅದಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಒಂದು SSLC ಅಥವಾ ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆದ್ರೆ ಅದಕ್ಕೂ ಸೂಸೈಡ್ ಮಾಡ್ಕೊಳ್ಳೋಂತಹ ಯುವಕರನ್ನ ನಾವು ನೋಡ್ತಾ ಇದೀವಿ. ಇದು ನಿಜವಾಗ್ಲೂ ಅಪಾಯಕಾರಿ ಒಂದು ನಡೆ ಅಂದ್ರೆ ತಪ್ಪಾಗ್ಲಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮನ್ನ ನೋಡಿ ಇನ್ನು ಕೆಲವು ಜನ ಕಲಿಯೋದಿರುತ್ತೆ. ದಯವಿಟ್ಟು ಹೇಳ್ತೀನಿ, ಮಾನಸಿಕ ಖಿನ್ನತೆಗೆ ಒಳಗಾಗಬೇಡಿ. ಯಾವುದೇ ಕಾರಣಕ್ಕೂ ಯಾವುದು ಶಾಶ್ವತ ಅಲ್ಲ. ಇವತ್ತು ಇದ್ದ ಒಂದು ಖುಷಿ ನಾಳೆ ಇರಲ್ಲ. ಬೇಕಾದ್ರೆ ನೋಡಿ ನೀವು, ಇವತ್ತು ಇದ್ದ ಖುಷಿ ನಾಳೆ ಇರಲ್ಲ. ಇವತ್ತು ಇದ್ದ ಕಷ್ಟನೂ ಸಹ ನಾಳೆ ಇರಲ್ಲ. ಈ ವಾರ ಹೇಗಿದೆಯೋ ಗೊತ್ತಿಲ್ಲ, ಮುಂದಿನ ವಾರ ಚೆನ್ನಾಗಿರುತ್ತೆ. ಈ ತಿಂಗಳು ಹೇಗಿದೆಯೋ ಗೊತ್ತಿಲ್ಲ, ಮುಂದಿನ ತಿಂಗಳು ಚೆನ್ನಾಗಿರುತ್ತೆ. ಈ ವರ್ಷ ಹೇಗಿದೆಯೋ ಗೊತ್ತಿಲ್ಲ, ಮುಂದಿನ ವರ್ಷ ಚೆನ್ನಾಗಿರುತ್ತೆ ಅಂತ ಆತ್ಮಸ್ಥೈರ್ಯದಿಂದ ಬದುಕಬೇಕು ಸ್ನೇಹಿತರೆ. ನಿಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಸುಮಾರು ಸಿಗ್ತದೆ ನಿಮ್ಗೆ. ಸ್ವತಂತ್ರ ಹೋರಾಟಗಾರನ್ನೇ ತಗೊಳ್ಳೋಣ, ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರನ. ಸ್ವತಂತ್ರಕ್ಕೆ ಹೋರಾಟ ಒಂದೆರಡು ದಿನ ನಡೆದಿದ್ದಲ್ಲ ಸ್ನೇಹಿತರೆ, ಸುಮಾರು ದಿನಗಳ ನಡೀತು. ಸುಮಾರು ನಾಯಕತ್ವಗಳು ಬದಲಾವಣೆ ಆಯ್ತು. ತದನಂತರ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟೋಗಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಬ್ರಿಟಿಷರು ನಾಳೆ ಬೆಳಗ್ಗೆ ನಮ್ಮನ್ನ ನೇಣಾಕ್ತಾರೆ, ನೇಣುಗಂಬಕ್ಕೇರಿಸ್ತಾರೆ ಅಂದ್ರೂ ಸಹ ಆತ್ಮಸ್ಥೈರ್ಯ ಕಳ್ಕೊಂಡೇ ಇರೋಂತಹ ಜನ ಅವತ್ತಿದ್ರು. ಅಂತ ಆತ್ಮಸ್ಥೈರ್ಯ ಇರೋಂಥ ಜನ ಇವತ್ತು ನಾವಾಗ್ಬೇಕಾಗಿದೆ. ಅವತ್ತು ಇನ್ಕಿಲಾಬ್ ಜಿಂದಾಬಾದ್ ಅಂತ ಕೂಗಿ ಬ್ರಿಟಿಷರ ಒಂದು ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರಕ್ಕೋಸ್ಕರ ಬೆಳಗ್ಗೆ ನೇಣಾಕಿಸ್ಕೊಂಡಂತಹ ಸುಮಾರು ಆ ಹುತಾತ್ಮರನ್ನ ನಾವು ನೋಡಿದೀವಿ, ಸಾಧಕರನ್ನ ನೋಡಿದೀವಿ. ಹಾಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆತ್ಮಸ್ಥೈರ್ಯ ದಯವಿಟ್ಟು ಯಾರು ಕಳ್ಕೊಳಕ್ ಹೋಗ್ಬೇಡಿ. ಆತ್ಮಸ್ಥೈರ್ಯ ಇದ್ರೆ ನೀವು ಏನ್ ಬೇಕಾನ ಸಾಧಿಸ್ಬೋದು. ನಿಮ್ಗೆ ಎಕ್ಸಾಂಪಲ್ ಟಾಟಾ ಯಾರು, ರತನ್ ಟಾಟಾ ಅವರು ಬಹು ಕನಸಿನಿಂದ ನ್ಯಾನೋ ಕಾರ್ನ ಅವರು ಬಿಡ್ತಾರೆ. ಅದಕ್ಕೆ ಒಂದು ಸಣ್ಣ ಕತೆ ಇದೆ. ಬೆಂಗಳೂರಿನ ಒಂದು ಸಿಗ್ನಲ್ ಅಲ್ಲಿ ಅವ್ರು ಇರ್ತಾರೆ. ಇದ್ದ ಸಂದರ್ಭದಲ್ಲಿ ಒಂದು ಗಂಡ ಹೆಂಡತಿ ಒಂದು ಮಗು ಮಳೆಯಲ್ಲಿ ನೆನೀತಾ ಇರ್ತಾರೆ. ಅವರ ಆ ಒಂದು ಕ್ಷಣದಿಂದ ಅವ್ರ ಆಫೀಸ್ಗೆ ಹೋಗಿ ಒಂದು ಪ್ಲಾನ್ ಮಾಡ್ತಾರೆ, ದೇಶದ ಒಂದು ಬಡ ವರ್ಗಕ್ಕೆ ನಾವೊಂದು ಕಾರ್ ಮಾಡ್ಬೇಕು ಅಂತ. ಆದ್ರೆ ಆ ಕಾರ್ನ ಜನ ಸ್ವೀಕಾರ ಮಾಡಲ್ಲ. ಆ ಒಂದು ಇದರಿಂದ ಡಿಮೋಟಿವೇಶನ್ ಆಗ್ಲಿಲ್ಲ ಅವರು. ಆ ಟಾಟಾ ಕಂಪನಿಲಿ ಇನ್ನೂ 10 ಹಲವಾರು ಪ್ರಾಡಕ್ಟ್ಗಳು ಬಂತು. ಅದೇ ರೀತಿ ನಾವು ಸ್ನೇಹಿತರೆ ಆತ್ಮಸ್ಥೈರ್ಯ ಇರಬೇಕು. ಹೊಸದಾಗಿ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಲ್ಲಿ ಆಲ್ ಅಂತ ಹೊಡಿರಿ. ಎಲ್ಲರಿಗೂ